ಭಾರತದ ವಿರುದ್ಧ ಉಗ್ರರನ್ನ ಚೂಬಿಟ್ಟಿದ್ದ ಪಾಕಿಸ್ತಾನಕ್ಕೆ ನರನಾಡಿಯಲ್ಲೂ ನಡುಕ ಶುರುವಾಗಿದೆ. ಭಾರತ ಯುದ್ಧಕ್ಕೆ ಸಿದ್ಧವಾಗ್ತಿದ್ದಂತೆ ಶಾಂತಿ ಪಾಠ ಮಾಡಿದ ಯುರೋಪ್ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಶ್ವ ಭೂಪಟದಲ್ಲಿ ಪಾಕ್ ಅನ್ನೋ ಪರಮಶತ್ರು ರಾಷ್ಟ್ರದ ಯುಗಾಂತ್ಯಕ್ಕೆ ದಿನಗಣನೆ ಶುರುವಾದಂತೆ ಕಾಣುತ್ತಿದೆ. ಉಗ್ರರನ್ನ ಛೂಬಿಟ್ಟು ಗುಳ್ಳೆನರಿಯಾಟ ಆಡ್ತಿದ್ದವರಿಗೆ ಕೊನೆಗಾಲ ಶುರುವಾಗಿದೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅನ್ನೋದನ್ನ ಮೋದಿ ಸರ್ಕಾರ ತೋರಿಸ್ಕೊಡೋದಕ್ಕೆ ರೆಡಿಯಾಗಿದೆ. ಮೋದಿ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕಿಸ್ತಾನಿಯರು ಅಕ್ಷರಶಃ ನಲುಗಿ ಹೋಗ್ತಿದ್ದಾರೆ. ವಿಶ್ವಮಟ್ಟದಲ್ಲಿ ಅಷ್ಟ ದಿಗ್ಬಂಧನ ಹಾಕಿರೋ ಕೇಂದ್ರ ಸರ್ಕಾರ ಮತ್ತೊಂದು ಮಹಾಬ್ರಹ್ಮಾಸ್ತ್ರ ಹೂಡಿದೆ. ಈಗಾಗಲೇ ದಿವಾಳಿಯಾಗಿರೋ ಪಾಕಿಸ್ತಾನಕ್ಕೆ ವಿಶ್ವಮಟ್ಟದಲ್ಲೂ ನಾಲ್ಕಾಣೆ ಹುಟ್ಟದಂತೆ ಮಾಡೋದಕ್ಕೆ ಭರ್ಜರಿ ಪ್ಲಾನ್ ರೆಡಿಯಾಗಿದೆ. ಅದರಲ್ಲೂ ವಿದೇಶಾಂಗ ಸಚಿವ ಜೈಶಂಕರ್ ಆಡಿದ ಒಂದೊಂದು ಮಾತುಗಳು ಕೂಡ ಪಾಕಿಸ್ತಾನಿಯರ ಎದೆಬಡಿತ ಹೆಚ್ಚಿಸಿದೆ. ಯುದ್ಧ ಬೇಡ ಅಂತ ಶಾಂತಿಯ ಉಪದೇಶ ಮಾಡೋ ಯುರೋಪ್ ರಾಷ್ಟ್ರಗಳಿಗೆ ಖಡಕ್ ಸಂದೇಶವೊಂದನ್ನ ಪಾಸ್ ಮಾಡಿದ್ದಾರೆ. ನಮಗೆ ಪಾರ್ಟ್ನರ್ಸ್ ಬೇಕು, ಭಾಷಣ ಬಿಗಿಯೋರು ಬೇಡ ಅಂತ ಹೇಳೋ ಮೂಲಕ ಉಗ್ರ ರಾಷ್ಟ್ರವನ್ನ ಹುಟ್ಟಡಗಿಸದೆ ಬಿಡಲ್ಲ ಅಂತ ಗುಡುಗಿದ್ದಾರೆ. ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹ ಮಹಾಸಮರದ ಮುನ್ಸೂಚನೆ ಕೊಟ್ಟಿದ್ದಾರೆ. ಮೋದಿ ಹೇಳಿದ್ದನ್ನೇ ಮಾಡೋದು, ಮೋದಿ ಮಾಡೋದನ್ನೇ ಹೇಳೋದು ಅಂತ ರಾಜನಾಥ್ ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವಾಗ ಭಾರತದಿಂದ ಇಂಥದ್ದೊಂದು ಸಂದೇಶ ಹೊರಬಿತ್ತೋ ಪಾಕಿಸ್ತಾನಿಯರು ನಿದ್ದೆಯಲ್ಲೂ ಕನವರಿಸೋದಕ್ಕೆ ಶುರು ಮಾಡಿದ್ದಾರೆ. ಭಾರತೀಯರ ಕಪಿಮುಷ್ಟಿಯಿಂದ ಬದುಕುಳಿದರೆ ಸಾಕು ಅಂತ ಪಾಕಿಸ್ತಾನದ ನಾಯಕರೆಲ್ಲ ವಿಶ್ವ ನಾಯಕರ ಮುಂದೆ ಅಂಗಲಾಚೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಹೊಡೆತ ತಾಳಲಾರದೆ ಕಂಗೆಟ್ಟಿರೋ ಪಾಪಿ ಪಾಕಿಸ್ತಾನ್ ಅಮೆರಿಕ ಮುಂದೆ ಕಣ್ಣೀರಿಟ್ಟಿತ್ತು. ಅಲ್ಲಿ ವರ್ಕೌಟ್ ಆಗದಿದ್ದಾಗ ಗಲ್ಫ್ ದೇಶಗಳ ಮುಂದೆಯೂ ಗೋಳಾಡಿತ್ತು. ನಿನ್ನೆಯಷ್ಟೇ ರಷ್ಯಾ ಅಧ್ಯಕ್ಷರಿಗೆ ಪತ್ರ ಬರೆದು ಭಾರತದ ಸಮರಾಭ್ಯಾಸ ನಿಲ್ಲಿಸಲು ಹೇಳುವಂತೆ ಗೋಗರೆದಿತ್ತು. ಇದೆಲ್ಲದರ ಬೆನ್ನಲ್ಲೇ ಈಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಪಾಕಿಸ್ತಾನ ವಿರುದ್ಧದ ನಿಮ್ಮ ಹೋರಾಟ, ಭಯೋತ್ಪಾದನೆ ವಿರುದ್ಧದ ನಿಮ್ಮ ನಿಲುವಿಗೆ ರಷ್ಯಾ ಸದಾ ಜೊತೆಯಾಗಿರುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರ್ಯಾರು ಪ್ರಧಾನಿ ಮೋದಿಯವರ ಜೊತೆ ಆಪ್ತರಾಗಿದ್ದಾರೋ, ಯಾವ್ಯಾವ ದೇಶಗಳು ಭಾರತದ ಬೆನ್ನಿಗೆ ನಿಂತಿದ್ದಾವೋ ಅಂಥ ದೇಶಗಳ ಎದುರು ಪಾಕಿಸ್ತಾನ ಜೀವಭಿಕ್ಷೆ ಬೇಡುತ್ತಿದೆ. ಇಷ್ಟಕ್ಕೂ ಸುಮ್ಮನಾಗದೆ ಇವತ್ತು ಪಾಕಿಸ್ತಾನ ಭಾರತದ ವಿರುದ್ಧ ವಿಶ್ವಸಂಸ್ಥೆಗೂ ದೂರು ಕೊಟ್ಟು ನ್ಯಾಯ ಕೊಡಿಸಿ ಅಂತ ಬಾಯ್ ಬಡ್ಕೊಂಡು ಅರ್ಜಿ ಹಾಕಿತ್ತು. UNSC ಸಭೆಯಲ್ಲೂ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಲಾಗಿದೆ. ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಪಾಕಿಸ್ತಾನಕ್ಕೆ ಯಾವ ದೇಶನೂ ಬೆಂಬಲ ಕೊಡ್ತಿಲ್ಲ. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಹುಟ್ಟಡಗಿಸುವುದಕ್ಕೆ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥರ ಜೊತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ನಿರ್ಮಲಾ ಇಟ್ಟ ಹಲವು ಬೇಡಿಕೆಗಳು ಪಾಕಿಸ್ತಾನವನ್ನ ಕಂಗೆಡಿಸಿದೆ. ದಿವಾಳಿ ದೇಶಗಳ ಸಾಲಕ್ಕೆ ಮಿತಿ ಹೇರಬೇಕು, ಉಗ್ರರನ್ನ ಪೋಷಿಸುವವರಿಗೆ ಸಾಲ ಕೊಡಬಾರದು, ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವು ಕಡಿತಗೊಳಿಸಿ, ಜೊತೆಗೆ ಪಾಕಿಸ್ತಾನವನ್ನ ತಕ್ಷಣವೇ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತಾನೂ ಮನವಿ ಇಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಜೈಲುಗಳ ಮೇಲೆ ಉಗ್ರರ ಕಣ್ಣು. ಪರಮ ಪಾಪಿಗಳಿಗೆ ಭಾರತ ಸರ್ಕಾರ ಅಷ್ಟ ದಿಗ್ಬಂಧನ ಹಾಕ್ತಿದ್ದಂತೆ ಪಾಕ್ನ ಉಗ್ರರ ಕಣ್ಣು ಜಮ್ಮು ಮತ್ತು ಕಾಶ್ಮೀರದ ಜೈಲುಗಳ ಮೇಲೆ ಬಿದ್ದಿದ್ಯಂತೆ. ಶ್ರೀನಗರ ಜೈಲು ಹಾಗೂ ಕೋಟ್ ಬಲ್ವಾಲ್ ಜೈಲಿನಲ್ಲಿ ಅನೇಕ ಭಯೋತ್ಪಾದಕರಿದ್ದಾರೆ. ಹೀಗಾಗಿಯೇ ಈ ಜೈಲಿನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಇನ್ನೊಂದೆಡೆ ನರಮೇಧದ ರಕ್ತಪಿಪಾಸುಗಳ ಹಿಂದೆ ಬಿದ್ದಿರೋ NIA ಕಣಿವೆ ನಾಡಲ್ಲಿ ಇಂಚಿಂಚು ಜಾಲಾಡುತ್ತಿದೆ. ಉಗ್ರರ ಜೊತೆ ನಂಟು ಹೊಂದಿದ್ದ ಇಮ್ತಿಯಾಜ್ ಭಯೋತ್ಪಾದಕರಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ದಂತೆ. ಹೀಗಾಗಿಯೇ ಈತನಿಗೆ ಉಗ್ರರ ಅಡಗುತಾಣಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣಕ್ಕೆ ಉಗ್ರರ ಜಾಗ ತೋರಿಸಲು ಕರೆದೊಯ್ಯುತ್ತಿದ್ದಾಗ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಭಾರತದ ಸರ್ಪವ್ಯೂಹಕ್ಕೆ ಪತರುಗೊಟ್ಟಿರೋ ಪಾಕಿಸ್ತಾನ ಪ್ರಧಾನಿ ತುರ್ತು ಸಂಸತ್ ಅಧಿವೇಶನ ಕರೆದಿದ್ದಾರೆ. ಭಾರತ ಯುದ್ಧ ಸಾರಿದ್ರೆ ಮುಂದಿನ ಕ್ರಮಗಳು ಏನು ಅನ್ನೋದನ್ನ ಚರ್ಚಿಸುವುದಕ್ಕೆ ಮುಂದಾಗಿದ್ದಾರೆ. ಒಟ್ನಲ್ಲಿ ತಣ್ಣಗಿದ್ದ ಕಾಶ್ಮೀರದಲ್ಲಿ ರಕ್ತದ ಕೋಡಿ ಹರಿಸಿದವರು ಈಗ ಪ್ರತಿ ಕ್ಷಣವೂ ನರಕ ನೋಡುತ್ತಿದ್ದಾರೆ. ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಮೋದಿ ಸರ್ಕಾರ ಮುಟ್ಟಿ ನೋಡಿಕೊಳ್ಳುವಂತೆ ಪಾಠ ಮಾಡುತ್ತಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18.